ನಟ ಹರೀಶ್ ರಾಜ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಆದರೆ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಟ ಹರೀಶ್ ರಾಜ್ ಅವರು ಕನ್ನಡ ಚಿತ್ರರಂಗದ ಅದ್ಭುತವಾದ ನಟ ಅಂತಲೇ ಹೇಳ್ಬೋದು. ಮತ್ತು ಕಾಮಿಡಿ ಸೀರಿಯಲ್ ಆದಂಥ ಕುಬೇರ ಪಾಯಿಂಟ್ಸನ್ಸ್ ಉದಯ ಟಿ ವಿಲಿ ಬರ್ತಿದ್ದಂಥ ಈ ಸೀರಿಯಲ್ ಮೂಲಕ ಚಿರಪರಿಚಿತರಾದ ಇವರು ನಂತರ ದಿನಗಳಲ್ಲಿ ಒಳ್ಳೊಳ್ಳೆ ಸೀರಿಯಲ್ಗಳನ್ನು ಕೂಡ ಮಾಡಿದ್ರು. ಇದಾದ ನಂತರ ಸಿನಿಮಾದಲ್ಲಿ ಬೆಳಿಬೇಕು ಮಾಡಬೇಕು ಅನ್ನೋ ಅವಕಾಶಗಳಿಂದ ಸೈಡ್ ಆ್ಯಕ್ಟರಿಂದ ಬಂದಂಥ ಹರೀಶ್ ರಾಜ್ ಅವರು ನಾಯಕರಾಗಿ ಸುಮಾರು 4-5 ಸಿನಿಮಾಗಳು ಮಾಡಿದ್ರು. ಆದರೂ ಕೂಡ ಅದು ಹಿಟ್ಟಾಗಲೇ ಇಲ್ಲ. ಸುಮಾರು ಮತ್ತು 10-15ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಕೆಲವೊಂದು ನಿರ್ಮಾಣನೂ ಕೂಡ ಮಾಡಿದ್ರು. ಅಲ್ಲಿ ಕೈ ಸುಟ್ಕೊಂಡ್ರು. ಏನೋ ಗನ್ ಸಿನಿಮಾ ಮಾಡಿದ್ರು. ಗನ್ ಸಿನಿಮಾದಲ್ಲೂ ಕೂಡ ಕೈ ಸುಟ್ಕೊಂಡ್ಬಿಟ್ರು. ಗನ್ ಸಿನಿಮಾದಲ್ಲೂ ಕೂಡ ಕೈ ಸುಟ್ಕೊಂಡಾಗಲೇ ಆ ಟೈಮಲ್ಲಿ ಇವರು ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಪಟ್ಟಿದ್ದ ಘಟನೆ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಅತಿ ದೊಡ್ಡ ಸುದ್ದಿನೂ ಕೂಡ ಆಗಿತ್ತು ಅಂತ ಹೇಳ್ಬೋದು. ಸದ್ಯ ಚಿತ್ರರಂಗದಿಂದ ಈಗಾಗಲೇ ದೂರನೇ ಉಳ್ಕೊಬಿಟ್ರು ಅಂತ ಹೇಳ್ಬೋದು. ಯಾಕೆಂದರೆ ಚಿತ್ರರಂಗದಲ್ಲಿ ಅಷ್ಟು ಯಶಸ್ಸು ಸಿಗಲಿಲ್ಲ ಕಾರಣಕ್ಕೆ ಸುಮಾರು 15 ವರ್ಷಗಳಿಂದ ಚಿತ್ರರಂಗ ದೂರ ಉಳಿದು ಈಗ ಸ್ವಂತ ಉದ್ಯಮಗಳನ್ನು ಸ್ಥಾಪನೆ ಮಾಡಿಕೊಂಡು ಈಗ ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತದೆ. ಈಗ ಸ್ವಂತ ಒಂದು ಸೋಪ್ ಫ್ಯಾಕ್ಟ್ರಿಯನ್ನು ಸಹ ತಯಾರಿಸಿದ್ದಾರೆ ಎಂದು ಸಹ ಹೇಳಲಾಗುತ್ತೆ.